ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನೆಲ್. ಇವತ್ತು ನಾವು ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಶುರು ಮಾಡೋಣ. ಇವತ್ತು ನಾವು ಒಂದು ಸಮಯದಲ್ಲಿ ಭಾರತದ ಫೇಮಸ್ ಕಂಪನಿ ಮತ್ತು ಪ್ರತಿಯೊಂದು ಭಾರತೀಯರಿಗೆ ತಿಳಿದಿರುವ ವಿಡಿಯೋಕಾನ್ ಕಂಪನಿಯ ಬಗ್ಗೆ ತಿಳಿದುಕೊಳ್ಳೋಣ. ಯಾವ ರೀತಿ ಈ ಕಂಪನಿ ಭಾರತದಲ್ಲಿ ದೊಡ್ಡ ಕಂಪನಿಯಾಗಿ ಬೆಳೆದು ಈಗ ಸಾಲದ ಬಲೆಯಲ್ಲಿ ಸಿಲುಕಿ ಬ್ಯಾಂಕ್ರಪ್ಸಿ ಅಂದ್ರೆ ದಿವಾಳಿಯಾಗಿ ಬದಲಾಗಿದೆ. ಇದರ ಮೂಲ ಕಾರಣವನ್ನು ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋಣ. ಸಾವಿರದ 1955ರಲ್ಲಿ ನಂದಲಾಲ್ ದೂತ್ ಅವರು ಗಂಗಾಪುರ್ ಶುಗರ್ ಮಿಲ್ ಹೆಸರಿನಲ್ಲಿ ಶುಗರ್ ಫ್ಯಾಕ್ಟರಿಯನ್ನು ಶುರು ಮಾಡ್ತಾರೆ. ನಂತರ ತನ್ನ ಫ್ಯಾಮಿಲಿ ಜೊತೆ ಸೇರಿ ಅಧಿಗಮ್ ಟ್ರೇಡಿಂಗ್ ಹೆಸರಿನಲ್ಲಿ ಪೇಪರ್ ಟ್ಯೂಬ್ಸ್ ಬಿಸ್ನೆಸ್ ಅನ್ನು ಶುರು ಮಾಡ್ತಾರೆ. ಈ ಕಂಪನಿಯನ್ನು ಅಧಿಗಮ್ ಟ್ರೇಡಿಂಗ್ ನಿಂದ ವಿಡಿಯೋಕಾನ್ ಹೆಸರಿನಲ್ಲಿ ಬದಲಾಯಿಸ್ತಾರೆ. ನಂತರ ಅವರು ಕಲರ್ ಟಿವಿ ಮಾಡುವ ಲೈಸೆನ್ಸ್ ಪಡೆಯುತ್ತಾರೆ. ಇವರು ಕಲರ್ ಟಿವಿ ಮಾಡಲು ವೇಗವಾಗಿ ಶುರು ಮಾಡ್ತಾರೆ. ಸ್ವಲ್ಪ ಸಮಯದ ನಂತರ ಕಲರ್ ಟಿವಿ ಬಿಸ್ನೆಸ್ ಅನ್ನು ನಂದಲಾಲ್ ದೂತ್ ಅವರ ಪುತ್ರ ವೇಣುಗೋಪಾಲ್ ಅವರು ತನ್ನ ಸ್ವಾಧೀನದಲ್ಲಿ ತೆಗೆದುಕೊಳ್ಳುತ್ತಾರೆ ಮತ್ತು ಕಲರ್ ಟಿವಿ ಬಿಸ್ನೆಸ್ ಅನ್ನು ಭಾರತದ ಫೇಮಸ್ ಕಂಪನಿಯಾಗಿ ಬದಲಾಯಿಸುತ್ತಾರೆ. ನಿಧಾನವಾಗಿ ಈ ಕಂಪನಿಯು ಕಲರ್ ಟಿವಿಯಿಂದ ಎಸಿ, ವಾಷಿಂಗ್ ಮಷಿನ್ ಮತ್ತು ಹೋಮ್ ಥಿಯೇಟರ್ ನಂತಹ ಹೋಮ್ ಅಪ್ಲಯನ್ಸ್ ಅಂದ್ರೆ ಗೃಹೋಪಯೋಗಿ ವಸ್ತುಗಳನ್ನು ಮಾಡಲು ಶುರು ಮಾಡ್ತಾರೆ. ಇದೇ ರೀತಿ ಕಂಪನಿಯು ಇತರ ಹೊಸ ಬಿಸ್ನೆಸ್ ಮಾಡಲು ಶುರು ಮಾಡ್ತಾರೆ. ಇವರು ಆಯಿಲ್ ಅಂಡ್ ಗ್ಯಾಸ್ ಬಿಸ್ನೆಸ್ ನಲ್ಲಿ ಕೂಡ ತನ್ನ ಆಸಕ್ತಿಯನ್ನು ತೋರಿಸುತ್ತಾರೆ. ಆಯಿಲ್ ಅಂಡ್ ಗ್ಯಾಸ್ ಬಿಸ್ನೆಸ್ ದೊಡ್ಡ ಮಟ್ಟದ ಕ್ಯಾಪಿಟಲ್ ಬಿಸ್ನೆಸ್ ಆಗಿರುವುದರಿಂದ ಇವರಿಗೆ ದೊಡ್ಡ ಮಟ್ಟದ ಹಣದ ಅವಶ್ಯಕತೆವಿರುತ್ತೆ. ಅದಕ್ಕಾಗಿ ಕಂಪನಿಯು ಬ್ಯಾಂಕ್ಗಳಿಂದ ಸಾಲ ಮಾಡಿ ಬಿಸ್ನೆಸ್ ಗಳಿಗೆ ಹೂಡಿಕೆ ಮಾಡಲು ಶುರು ಮಾಡ್ತಾರೆ. ಅವರಿಗೆ ಈ ಬಿಸ್ನೆಸ್ ನಲ್ಲಿ ದೊಡ್ಡ ಮಟ್ಟದ ಯಶಸ್ಸು ಸಿಗುತ್ತೆ. ಇದೇ ರೀತಿ ಕಂಪನಿಯು ಹಲವಾರು ಸೆಗ್ಮೆಂಟ್ ನಲ್ಲಿ ಇನ್ವೆಸ್ಟ್ ಮಾಡಲು ಶುರು ಮಾಡ್ತಾರೆ. ಇವರು ಸೆಮಿಕಂಡಕ್ಟರ್, ಗ್ಲಾಸ್ ಮ್ಯಾನುಫ್ಯಾಕ್ಚರಿಂಗ್, ಇನ್ಶೂರೆನ್ಸ್, ರಿಟೇಲ್, ಪವರ್, D2H ಮತ್ತು ಟೆಲಿಕಾಂ ನಂತಹ ಹಲವಾರು ಬಿಸ್ನೆಸ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಲು ಶುರು ಮಾಡ್ತಾರೆ. ಹಾಗೆ ಇತರ ಕಂಪನಿಗಳನ್ನು ಖರೀದಿ ಮಾಡಲು ಶುರು ಮಾಡ್ತಾರೆ. ಇವರು ಪ್ಲಾನೆಟ್ ಎಂ, ನೆಕ್ಸ್ಟ್ ರಿಟೇಲ್ ಇಂಡಿಯಾ ಕಂಪನಿಗಳನ್ನು ಖರೀದಿ ಮಾಡ್ತಾರೆ. ಆ ಸಮಯದಲ್ಲಿ ಕಂಪನಿಯು ಭಾರತದ ಫೇಮಸ್ ಕ್ರಿಕೆಟ್ ಪಂದ್ಯಾಟವಾದ IPL ನಲ್ಲಿ ಒಂದು ಟೀಮ್ ಅನ್ನು ಖರೀದಿ ಮಾಡಲು ಬಿಡ್ ಮಾಡ್ತಾರೆ. ಈ ಬಿಸ್ನೆಸ್ ಎಕ್ಸ್ಪಾನ್ಷನ್ ನಿಂದ ಇವರಿಗೆ ಇನ್ನಷ್ಟು ಕ್ಯಾಪಿಟಲ್ನ ಅಂದ್ರೆ ಹಣದ ಅವಶ್ಯಕತೆವಿರುತ್ತೆ. ಇವರು ಮತ್ತಷ್ಟು ಬ್ಯಾಂಕ್ಗಳಿಂದ ಲೋನ್ ಮಾಡಲು ಶುರು ಮಾಡ್ತಾರೆ. ವಿಡಿಯೋಕಾನ್ ಬಿಸ್ನೆಸ್ ನಲ್ಲಿ ದೊಡ್ಡ ಮಟ್ಟದ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಆದರೆ ಆ ಸಮಯದಲ್ಲಾದ 2G ಸ್ಕ್ಯಾಮ್ನಿಂದಾಗಿ ಇವರಿಗೆ ಸಿಕ್ಕ ಎಲ್ಲ ಟೆಲಿಕಾಂ ಲೈಸೆನ್ಸ್ ರದ್ದಾಗುತ್ತೆ. ಇವರಿಗೆ ಇದರಿಂದ ದೊಡ್ಡ ಮಟ್ಟದ ನಷ್ಟವಾಗುತ್ತೆ. ಅದೇ ಸಮಯದಲ್ಲಿ ಆಯಿಲ್ ಪ್ರೈಸ್ ನಲ್ಲಾದ ಬೆಲೆ ಕುಸಿತದಿಂದ ಇವರಿಗೆ ಬಿಸ್ನೆಸ್ ನಲ್ಲಿ ಲಾಭದ ಮಟ್ಟ ಕಡಿಮೆಯಾಗುತ್ತೆ. ಇದೇ ಬಿಸ್ನೆಸ್ ನಿಂದ ಇವರು ಬಹಳಷ್ಟು ಇತರ ಬಿಸ್ನೆಸ್ ಗಳಲ್ಲಿ ಇನ್ವೆಸ್ಟ್ ಮಾಡಿದ್ದರಿಂದ ಇವರಿಗೆ ಬಿಸ್ನೆಸ್ ಟರ್ನ್ ಓವರ್ ಅಂದ್ರೆ ಬಿಸ್ನೆಸ್ ಇನ್ಕಮ್ ನಲ್ಲಿ ದೊಡ್ಡ ಮಟ್ಟದ ಕುಸಿತ ಕಂಡು ಬರುತ್ತೆ. ವಿಡಿಯೋಕಾನ್ ನ 80ರಷ್ಟು ಬಿಸ್ನೆಸ್ ರೆವೆನ್ಯೂ ತನ್ನ ಹೋಮ್ ಅಪ್ಲಯನ್ಸ್ ಬಿಸ್ನೆಸ್ ನಿಂದ ಬರುತ್ತಿತ್ತು. ಆದರೆ ಕಂಪನಿಯು ಹೋಮ್ ಅಪ್ಲಯನ್ಸ್ ಬದಲು ಇತರ ಬಿಸ್ನೆಸ್ ಸೆಗ್ಮೆಂಟ್ ನಲ್ಲಿ ಜಾಸ್ತಿ ಗಮನ ನೀಡುತ್ತಾರೆ ಮತ್ತು ಹೋಮ್ ಅಪ್ಲಯನ್ಸ್ ನತ್ತ ಇವರ ಗಮನ ಕಡಿಮೆಯಾಗುತ್ತೆ. ಇದೇ ಸಮಯದಲ್ಲಿ ವಿದೇಶಿ ಕಂಪನಿಯಾದ ಸ್ಯಾಮ್ಸಂಗ್, LG ನಂತಹ ಕಂಪನಿಗಳು ಭಾರತದಲ್ಲಿ ತನ್ನ ಮಾರ್ಕೆಟ್ ಶೇರ್ ಅಂದ್ರೆ ತನ್ನ ಹಿಡಿತವನ್ನು ಜಾಸ್ತಿ ಮಾಡುತ್ತೆ. ಇದರಿಂದ ವಿಡಿಯೋಕಾನ್ ಕಂಪನಿಯ ಬಿಸ್ನೆಸ್ ಪ್ರಾಫಿಟ್ ನಲ್ಲಿ ದಿಢೀರ್ ಇಳಿಕೆ ಕಂಡು ಬರುತ್ತೆ ಮತ್ತು ಸಾಲದ ಸಂಖ್ಯೆ ಇನ್ನಷ್ಟು ಜಾಸ್ತಿಯಾಗುತ್ತೆ. ಇವರಿಗೆ ಕಂಪನಿಯ ಸಾಲ ಹಿಂತಿರುಗಿಸಲು ಕೂಡ ಸಮಸ್ಯೆ ಕಂಡು ಬರುತ್ತೆ. ಕಂಪನಿಯ ಬಳಿ ಲೋನ್ ಇಂಟ್ರೆಸ್ಟ್ ಅಂದ್ರೆ ಬಡ್ಡಿ ಹಿಂತಿರುಗಿಸಲು ಕೂಡ ಸಾಧ್ಯವಾಗುವುದಿಲ್ಲ. ಕಂಪನಿಯ ಬಳಿ ಯಾವುದೇ ರೀತಿಯ ಸಾಲ ಹಿಂತಿರುಗಿಸುವ ಸಾಮರ್ಥ್ಯವಿರದೆ 2018ರಲ್ಲಿ ಕಂಪನಿಯು ಬ್ಯಾಂಕ್ರಪ್ಸಿ ಅಂದ್ರೆ ದಿವಾಳಿತನಕ್ಕೆ ಅರ್ಜಿ ಸಲ್ಲಿಸುತ್ತಾರೆ. ಕಳೆದ 10 ವರ್ಷದಲ್ಲಿ ವಿಡಿಯೋಕಾನ್ ಶೇರಿನ ಬೆಲೆ ₹250ರಿಂದ ₹7ಗೆ ಇಳಿಯುತ್ತೆ. 15 ವರ್ಷದ ಹಿಂದೆ ಕಂಪನಿಯ ಮಾರ್ಕೆಟ್ ಕ್ಯಾಪಿಟಲ್ 15,000 ಕೋಟಿಯಲ್ಲಿತ್ತು. ಆದರೆ ಇವತ್ತು ಕಂಪನಿಯು ತನ್ನ ಬಿಸ್ನೆಸ್ ಅನ್ನು ಸಂಪೂರ್ಣವಾಗಿ ನಾಶ ಮಾಡಿದೆ. 2013ರಲ್ಲಿ ಮಿಸ್ಟರ್ ವೇಣುಗೋಪಾಲ್ ದೂತ್ ಅವರು ಭಾರತದ 30ನೇ ಶ್ರೀಮಂತ ವ್ಯಕ್ತಿಯ ಪಟ್ಟಿಯಲ್ಲಿದ್ದರು. ಸೊ ಗೆಳೆಯರೇ, ಯಾವ ರೀತಿ ಸಾಲದ ಮೊರೆಗೆ ಸಿಲುಕಿ ಮತ್ತು ಅನಗತ್ಯ ಇತರ ಬಿಸ್ನೆಸ್ ನಿಂದಾಗಿ ಕಂಪನಿಯು ಇವತ್ತು ಭಾರತ ಜನರಿಂದ ಶಾಶ್ವತವಾಗಿ ಕಣ್ಮರೆಯಾಗಿದೆ. ಇದರಿಂದ ನಾವು ಬಹಳಷ್ಟು ಕಲಿಯಬೇಕಾಗಿದೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮತ್ತು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಇಂತಹ ಹಲವಾರು ಬಿಸ್ನೆಸ್ ವಿಡಿಯೋಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.